ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್. ಇವತ್ತಿನ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಇದರಿಂದ ನಾ ಮಾಡೋ ಹೊಸ ಹೊಸ ರೆಸಿಪಿಗಳು ನಿಮಗೆ ಬಂದು ತಲುಪ್ತಾವೆ. ಹಾಗೆ ಮೊದಲಿಗೆ ನೀವು ಕೂಡ ನೋಡಿ ಇಷ್ಟಪಡ್ಬೋದು. ಹಾಗಾದರೆ ಇವತ್ತಿನ ದಿನ ಹೊಸ ರೆಸಿಪಿ ಏನು ಅಂತಂದ್ರೆ, ನಮ್ಮ ಗದಗ ಸೈಡ್ ಅಥವಾ ಉತ್ತರ ಕರ್ನಾಟಕ ಸೈಡ್ ಫೇಮಸ್ ಆಗಿ ನೀವು ಮಳೆ ಇರಲಿ, ಬಿಸಿಲಿರಿ, ಚಳಿಗಾಲ ಇರಲಿ, ಬೇಸಿಗೆಕಾಲ ಇರಲಿ, ಮಳೆಗಾಲ ಇರಲಿ, ಒಟ್ಟಲ್ಲಿ ಆರಾಮಾಗಿ ಎವ್ರಿ ಡೇ ತಿಂತಕ್ಕಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ. ಅದೇ ನಮ್ಮ ಗದಗಿನ ಅಥವಾ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರ್ತಕ್ಕಂಥ ಮಿರ್ಚಿ ಬಜ್ಜಿ ಮಾಡತ್ತೀನಿ. ಹಾಗಾದ್ರೆ ನೋಡೋಣ ಬರ್ರಿ ಮಿರ್ಚಿ ಬಜ್ಜಿ ಹೆಂಗೆ ಮಾಡೋದು ಅಂತಂದು. ಮೊದಲಿಗೆ ನಾನಿಲ್ಲಿ ಒಂದಿಷ್ಟು ದಪ್ಪ ಮೆಣಸಿನ್ಕಾಯಿ ತೊಗೋಬೇಕಾಗತ್ತೆ. ನೋಡಿರಿ, ಈ ಮಿರ್ಚಿ ಮಾಡೋಕ್ಕೆ ಮೇನ್ ಮೆಣಸಿನ್ಕಾಯಿ ಆರಿಸ್ಕೊಳ್ಳೋದು. ನೀವು ದಪ್ಪವಾಗಿ ಈ ರೀತಿ ದಪ್ಪವಾಗಿರ್ತಕ್ಕಂಥ ಮೆಣಸಿನ್ಕಾಯಿ ತೊಗೊಂಡ್ರಿ ಅಂತಂದ್ರೆ ಮಿರ್ಚಿ ಅಗದಿ ಪರ್ಫೆಕ್ಟ್ ಬರ್ತಾವೆ. ಅಯ್ಯ, ಮಿರ್ಚಿ ಅಂತ ಹೇಳಿ ಈಗೇನು ಆಲೂಗಡ್ಡೆ ತೋರ್ಸಕತ್ತಾಳ ಅಂತ ಅನ್ಕೋಬೇಡ್ರಿ. ಇಲ್ಲೇ ಇರೋದು ಖರ. ಮತ್ತು ಏನು ಅಂತಂದ್ರೆ ಸ್ಪೆಷಲ್ ಅಂತ ಮೊದಲ ಹೇಳೀನಿ. ಇಲ್ಲಿ ಆಲೂಗಡ್ಡಿನ ನಾವು ಸ್ಟಫ್ ಮಾಡಿ, ಅಂದರೆ ಕುದಿಸಿದ ಆಲೂಗಡ್ಡೆ ಸ್ಟಫಿಂಗ್ ಮಾಡಿ ನಿಮಗೆ ಮಿರ್ಚಿ ಮಾಡಿ ತೋರ್ಸಕತ್ತೀನಿ. ಭಾಳ ಅಂದ್ರೆ ಭಾಳ ಚಲೋ ಇರುತ್ತೆ. ಒಂದ್ಸರಿ ಮಾಡಿ ನೋಡ್ರಿ, ಹೆಂಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಅಗದಿ ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು. ಹಾಗಂತ ತೋರಿಸಿದ ತಕ್ಷಣ ಭಾಳ ರಗಳಿ ಐತಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು 2 ಆಲೂಗಡ್ಡೆ ತೊಗೊಂಡು ಕಟ್ ಮಾಡಿ ಕುದಿಯೋಕ್ಕಿಟ್ಟಿನಿ ಸೈಡಿಗೆ. ಈಗ ಇಲ್ಲಿ ಸ್ವಲ್ಪ ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ಅಷ್ಟೇ ತೋರ್ಸಾಕತ್ತೀನಿ. ಇಲ್ಲ ಅಂತಂದ್ರೆ ಎಲ್ಲ ತೋರಿಸಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಕಲಿಸ್ಕೋಬೇಕಾದ್ರೆ ನಾನು ತೋರಿಸ್ತೀನಿ. ಇಲ್ಲಿ ಹಸಿ ಕಡಲೆ ಹಿಟ್ಟು ತೊಗೊಂಡಿನಿ 1 ಕಪ್ ಆಗುವಷ್ಟು. ಹಂಗೆ ಒಂದು ಚಮಚದಷ್ಟು ಜೋಳದ ಹಿಟ್ಟು ತೊಗೊಂಡಿನಿ. ಯಾಕಂತ ಹೇಳ್ತೀನಿ. ಹಂಗೆ ಅಜ್ವಾನ್ ಕಾಳು ತೊಗೊಂಡಿದ್ದೆ. ಹಾಗೆ ಆವಾಗಲೇ ತೋರಿಸಿದ್ನೆಲ್ಲ ನಿಮ್ಗೆ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿನಿ. ಮೇನಾಗಿ ದಪ್ಪ ಮೆಣಸಿನ್ಕಾಯಿ ತೊಗೊರಿ. ಹಂಗೆ ಖಾರ ಇರಬಾರ್ದು. ಖಾರ ಇತ್ತು ಅಂತಂದ್ರೆ ಬಜ್ಜಿ ಮಾಡೋದು ಸ್ವಲ್ಪ, ಅಂದರೆ ಬಜ್ಜಿ ಖಾರದ ಪ್ರಿಯರಿಗೆ ಚಲೋ, ಬಟ್ ಖಾರ ತಿನ್ನಲ್ಲ ಅನ್ನೋರಿಗೆ ಸ್ವಲ್ಪ ಖಾರ ಇರಲಾರ್ದ ಹೆಚ್ಚು ಈ ದಪ್ಪನ ಮೆಣಸಿನ್ಕಾಯಿ ಖಾರ ಇರೋಂಗಿಲ್ಲ ಅಷ್ಟೇನು. ಈಗ ಮೆಣಸಿನ್ಕಾಯನ್ನ ಸ್ವಚ್ಛಗೆ ಒಂದ್ಸರಿ ತೊಳ್ಕೊಂಡು ಮುಂದಿನ ತುದಿ ಹೆಚ್ಕೋರಿ. ಈ ರೀತಿ ಮುಂದಿನ ತುದಿನ ಹೆಚ್ಕೊಂಡು ಅಲ್ಲಿ ಏನು ಮೆಣಸಿನ್ಕಾಯಿ ಇದೆಲ್ಲ ಅದನ್ನ ಸೀಳ್ಕೋಬೇಕಾಗತ್ತೆ. ಮುಂದಿನ ತುದಿ ಯಾಕೆ ಹೆಚ್ಕೋಬೇಕಂತಂದ್ರೆ, ಒಂದು ಸಿಡಿಯಲ್ಲ, ಅಂದ್ರೆ ಪಟ್ ಅಂತ ಹೊಡೆಯಂಗಿಲ್ಲ ಮಿರ್ಚಿ ಹಾಕಿದಾಗ. ಹಂಗೆ ಈ ರೀತಿ ನಾವು ಸೀಳ್ಕೊಳ್ಳೋದು ಕಾರಣ ಸ್ಟಫಿಂಗ್ ಮಾಡಬೇಕಲ್ಲ, ಹಾಗಾಗಿ ಸೀಳ್ಕೋಬೇಕಾಗತ್ತೆ. ನೋಡಿರಿ, ನಾ ತೊಗೊಂಡಿರೋ ಎಲ್ಲ ಮೆಣಸಿನ್ಕಾಯಿನೂ ನೀಟಾಗಿ ಮುಂದಿನ ತುದಿ ತೆಗೆದ್ಬಿಟ್ಟು ಈ ರೀತಿ, ಅಂದರೆ ಕೆಳಗೆ ಒಂದೇ ಸೈಡೊಳಗೆ ಸೀಳ್ಕೊಬೇಕಾಗತ್ತೆ. 2 ಸೈಡ್ ಸೀಳ್ಕೊಳಕ್ಕೆ ಹೋಗ್ಬೇಡ್ರಿ. ಈ ರೀತಿ ಒಳಗೆ ಎಲ್ಲನೂ ಮುಂದಿನ ತುದಿ ತಕ್ಕೊಳ್ರಿ. ಯಾಕಂದ್ರೆ ನಾವು ಮಿರ್ಚಿನ ಹಿಟ್ಟೊಳಗೆ ಎಣ್ಣೆಗೆ ಬಿಟ್ಟಾಗ ಸಿಡಿತೈತಿ. ಹಾಗಾಗಿ ಒಂದ್ಸರಿ ನೀವು ನಾರ್ಮಲಾಗಿ ಸ್ಟಫಿಂಗ್ ಮಾಡಾಕತ್ತಿಲ್ಲ ಅಂತಂದ್ರು ನೀವು ಮೆಣಸಿನ್ಕಾಯಿ ಮುಂದಿನ ತುದಿ ತಕ್ಕೊಂಡು ಹಿಟ್ಟೊಳಗೆ ಎದ್ದು ಬೈಡ್ರಿ. ಆ ಟೈಮ್ ಒಳಗೆ ಸಿಡಿಯೋಂಗಿಲ್ಲ. ಈಗ ನೋಡಿರಿ, ತೊಗೊಂಡಿರ್ತಕ್ಕಂಥ 1 ಕಪ್ ಹಸಿ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಳಕತ್ತೀನಿ. ಜೋಳದ ಹಿಟ್ಟು. ಯಾಕೆ ಜೋಳದ ಹಿಟ್ಟು ಅಂತಂದ್ರೆ, ಈ ಸ್ಟ್ರೀಟ್ ಸೈಡ್ ಒಳಗೆಲ್ಲ, ಅಂದ್ರೆ ಮಾರ್ಕೆಟ್ ಸೈಡ್ ಒಳಗೆಲ್ಲ ನಾವು ಬಜ್ಜಿ ನೋಡ್ತೀವಲ್ಲ, ಮಿರ್ಚಿ ಎಣ್ಣೆ ಹಿಡ್ದಿರಂಗಿಲ್ಲ. ಬಟ್ ಮನೆ ಒಳಗೆ ಮಾಡೋ ಸ್ವಲ್ಪ ಎಣ್ಣೆ ಹಿಡ್ದಿರ್ತಾವೆ. ಹಾಗಾಗಿ ಎಣ್ಣೆ ಹಿಡಿಬಾರ್ದು ಅಂತಂದ್ರೆ 1 ಚಮಚದಷ್ಟು, ನೀವು ಹಿಟ್ಟು ಎಷ್ಟು ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾ ಎಷ್ಟು ತೊಗೊಂಡಿದ್ದೆ 1 ಕಪ್. ನೀವೇನಾದರೂ 2 ಕಪ್ ತೊಗೊಂಡಿದ್ರಿ ಅಂತಂದ್ರೆ 2 ಚಮಚದಷ್ಟು ಜೋಳದ ಹಿಟ್ಟು ಹಾಕೋರಿ. ಹಂಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ, ಅಂದರೆ ಸೋಡಾ ಪುಡಿನ ಸೇರಿಸ್ಕೊಂಡ್ವಿ. ನಾರ್ಮಲಾಗಿ ನೀವು ಹೆಂಗೆ ಮಿರ್ಚಿ ಬಜ್ಜಿ ಮಾಡ್ತೀರ ಹಂಗೆ ಇರುತ್ತೆ. ಅದ್ರಲ್ಲಿ ಒಂದು ಮೇನ್ ಸೀಕ್ರೆಟ್ ಅದ ಜೋಳದ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಈ ಮಿರ್ಚಿ ಎಣ್ಣೆ ಹಿಡಿಯೋಂಗಿಲ್ಲ. ಹಾಗಾಗಿ ಜೋಳದ ಹಿಟ್ಟು ಯೂಸ್ ಮಾಡ್ಕೊರಿ. ಅಂದ್ರೆ ಇದು ಸೀಕ್ರೆಟ್ ನಿಮ್ಗೆ. ಅಂದರೆ ಎಣ್ಣೆ ಭಾಳ ಹಿಡಿಯೋಂಗಿಲ್ಲ ಮಿರ್ಚಿ. ಹಂಗೆ ಇಲ್ಲಿ ಸ್ವಲ್ಪ ಒಂದ್ಸರಿ ಅಷ್ಟು ಕಲಿಸ್ಕೊಂಬಿಡೋಣ. ಹಿಟ್ಟು ಗಂಟು ಇತ್ತಂದ್ರೆ ಚೆಕ್ ಮಾಡ್ಕೊರಿ. ಹಾಕ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದ್ಸರಿ ನೀಟಾಗಿ ಹಿಟ್ಟೊಳಗೆ ಕಲ್ತ ಮೇಲೆ ಈಗ ಸ್ವಲ್ಪ ನೀರು ಹಾಕ್ಕೊಳ್ರಿ. ನೀರು ಹಾಕ್ಕೋಬೇಕಂದ್ರೆ ಏಕದಮ್ ನೀರು ಕಲಿಸ್ಕೋಬೇಡ್ರಿ. ಯಾಕಂದ್ರೆ ಮಿರ್ಚಿ ಮಾಡೋ ಹಿಟ್ಟಿನ ಹದ ಬಜ್ಜಿ ಹಿಟ್ಟಿನ ಅದಕ್ಕೆ ಇರಂಗಿಲ್ಲ. ನಾರ್ಮಲ್ಲಾಗಿ ನಾವು ಆನಿಯನ್ನು ಉಳ್ಳಾಗಡ್ಡಿ ಬಜ್ಜಿ ಮಾಡ್ತೀವಲ್ಲ, ಆ ಹಿಟ್ಟಿನ ಹದ ಇರಲ್ಲ, ಸ್ವಲ್ಪ ಗಟ್ಟಿ ಇರಬೇಕಾಗತ್ತೆ. ಹಾಗಾಗಿ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊರಿ. ಈ ರೀತಿ ಒಳಗಿರಬೇಕು. ಭಾಳ ನೀರು ಅಲ್ಲ, ಭಾಳ ಗಟ್ಟಿನೂ ಅಲ್ಲ, ಆ ರೀತಿ ಒಳಗೆ ಇರಬೇಕಾಗತ್ತೆ. ಹಾಗಂತ ಭಾಳ ಗಟ್ಟಿನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಸರಿಯಾಗಿ ಬರೆಯೋಂಗಿಲ್ಲ. ಇಷ್ಟಿದ್ರೆ ಸಾಕು ಅನಿಸುತ್ತೆ. ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಇಷ್ಟು ಇತ್ತಂದರೆ ಸಾಕು. ಮಿರ್ಚಿ ಆರಾಮಾಗಿ ಹಿಟ್ಟು ಹಿಡಿಬೇಕು. ಅಂದ್ರೆ ಆ ಮೆಣಸಿನ್ಕಾಯಿಗೆ ಹಿಟ್ಟು ಏನಾಗಬೇಕು, ಹಿಡಿಬೇಕು. ನಾನಿಲ್ಲಿ ಈಗ ಅಜ್ವಾನ್ ಹಾಕ್ಕೊಳಕತ್ತಿಲ್ಲ, ಆಮೇಲೆ ಹಾಕ್ಕೊಂಡು ತೋರಿಸ್ತೀನಿ ಅಂತ. ಯಾಕಂತ ಹೇಳ್ತೀನಿ, ಆಮೇಲೆ ಹಾಕ್ಕೊಳ್ತೀನಿ. ಈಗೇನು ನಾನು ಕಟ್ ಮಾಡಿ ಆಲೂಗಡ್ಡೆ ಕುದಿಯೋಕೆ ಇಟ್ಟಿದ್ನಲ್ಲ, ಅದು ಕುದ್ದಿತ್ತು. ಈಗ ಒಂದ್ಸರಿ ಅದಕ್ಕೆಲ್ಲ ನೀರು ತೆಗೆದು ಸಿಪ್ಪಿ ತಕ್ಕೊಂಡು ಇಟ್ಕೋಬೇಕಾಗತ್ತೆ. ಆಲೂಗಡ್ಡೆ ನೀಟಾಗಿ ಕುದ್ದಿರಲಿ. ಯಾಕಂತಂದ್ರೆ ಇದನ್ನು ಸ್ಮ್ಯಾಶ್ ಕೈಲೇ ಮಾಡಬೇಕಲ್ಲ, ಹಂಗೆ ಆಲೂಗಡ್ಡೆ ಸರಿಯಾಗಿ ಕುದ್ದಿರ್ಬೇಕು. ಹಾಗಾಗಿ ಸಿಪ್ಪಿನ
ತೆಗಿಯಕತ್ತೀನಿ. ನಾರ್ಮಲಾಗಿ ನೀವೇನು ಮನೆ ಒಳಗೆ ಅಥವಾ ಅಂಗಡಿ ಒಳಗೆ ಈ ಥರ ಮಿರ್ಚಿ ತಿಂದಿರ್ತೀವಿ ನಾವು. ಅದ್ರೊಳಗೆ ಎಸ್ಪೆಷಲಿ ಎಣ್ಣೆ ಕಮ್ಮಿಟ್ಟು ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಎತ್ತಿದ ಕಾಯಿ ಹಂಗೆ ತಿಂದಿರ್ತೀವಿ. ಬಟ್ ಒಂದು ಸರಿ ನೀವು ಹಿಂಗೆ ಮಾಡ್ಕೊಂಡು ತಿಂದು ನೋಡ್ರಿ, ಭಾಳ ಮಸ್ತಾಗಿರುತ್ತೆ. ಹಂಗೆ ಮಕ್ಕಳು ಕೂಡ ಭಾಳ ಇಷ್ಟಪಟ್ಟು ತಿಂತಾರೆ. ಆಗ ಒಂದು ರೀತಿ ಏನೋ ಸ್ಪೆಷಲ್ ಅನ್ಸುತ್ತೆ, ಯಾರ್ಯಾರು ಗೆಸ್ಟ್ ಬಂದಾಗ ಯೂನಿಕ್ಕಾಗಿ ಅವ್ರಿಗೂ ಅನಿಸುತ್ತೆ. ಈಗ ಒಂದು ಆಲೂಗಡ್ಡಿನ ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೆ. ಈಗ ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಹಂಗೆ ಮೇಯ್ನಾಗಿ ಜೀರಿಗೆ ಪೌಡ್ರ್ ಹಾಕೋರಿ, ಜಾಸ್ತಿನ ಹಾಕ್ಕೊಳ್ರಿ ಜೀರಿಗೆ ಪೌಡ್ರ್. ಆ ಫ್ಲೇವರ್ ಭಾಳ ಅಂದ್ರೆ ಭಾಳ ಮಸ್ತ್ ಇರುತ್ತೆ. ಹಂಗೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿನಿ. ನಾ ತೊಗೊಂಡಿರೋ ಮೆಣಸಿನ್ಕಾಯಿ ಖಾರ ಇರ್ಲಾರ್ದು ಮೆಣಸಿನ್ಕಾಯಿ ಅಂತ ಹೇಳಿದೆ, ಹಾಗಾಗಿ ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋರಿ. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೋರಿ, 1 ಸ್ಪೂನಷ್ಟು, ಸ್ಮಾಲ್ ಸ್ಪೂನ್ ಇರ್ತಾವಲ್ಲ ಸಣ್ಣ, ಆ ಸ್ಪೂನಲ್ಲೇ ಒಂದು ಸ್ಮಾಲ್ ಸ್ಪೂನು ಗರಂ ಮಸಾಲ ಹಾಕೋರಿ. ಮೇನ್ ಅಂತಂದ್ರೆ ಜೀರಿಗೆ ಪೌಡ್ರ್ ನೀವು ಜಾಸ್ತಿನ ಹಾಕ್ಕೋಬೇಕಾಗುತ್ತೆ, ಯಾಕಂದ್ರೆ ಆ ಫ್ಲೇವರ್ ಬಿಡಬೇಕು. ಅಕಸ್ಮಾತ್ ನೀವು ಸ್ಟಫಿಂಗ್ ಮಾಡಾಕತ್ತಿಲ್ಲ ಅಂತಂದ್ರೆ ಜಸ್ಟ್ ಮೆಣಸಿನ್ಕಾಯಿಗೆ ನಾ ಹೇಳಿದ್ನಲ್ಲ ಆ ರೀತಿ ನಡಕ್ಕೆ ಕೊರ್ಕೊಂಡು ಜಸ್ಟ್ ನೀವು ಆ ಜೀರಿಗೆ ಪೌಡ್ರ್ ತುಂಬ್ಕೊಂಡು ಹಂಗೆ ಹಿಟ್ಟೊಳಗೆ ಅದ್ದು ಬಿಟ್ರು ಅದು ಮಸ್ತಾಗಿರುತ್ತೆ. ಆದರೆ ಈ ರೀತಿ ಸ್ಟಫಿಂಗ್ ಮಾಡಿದ್ರಿ ಅಂದ್ರೆ ಇನ್ನೊಂದಿಷ್ಟು ಸ್ಪೈಸಿ ಹಂಗೆ ಭಾಳ ಅಂದ್ರೆ ಒಳಗಡೆ ಇರ್ತಕ್ಕಂಥ ಒಂದು ಆಲೂಗಡ್ಡೆ ಸ್ಟಫಿಂಗ್ ನಮಗೆ ರುಚಿ ಭಾಳ ಕೊಡುತ್ತೆ. ಮಾಮೂಲಿ ಮಿರ್ಚಿ ತಿನ್ನೋದಕ್ಕಿಂತ ಇದೊಂಥರ ಯೂನಿಕ್ ಆಗಿರುತ್ತೆ. ಒಂದ್ಸರಿ ಮಾಡಿ ನೋಡಿರಿ. ಈಗ ಎಲ್ಲನೂ ನೀಟಾಗಿ ಕಲಿಸ್ಕೊಂಡೆ ನಾನು. ಒಂದ್ಸರಿ ಸ್ಮ್ಯಾಶ್ ಮಾಡಿ ಆಲೂಗಡ್ಡಿನ ಪ್ಲಸ್ ಆ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ನಲ್ಲ ಎಲ್ಲ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡಿನಿ. ಹಂಗೆ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ಇದಕ್ಕೆ ನೀವು ಈರುಳ್ಳಿ ಹಾಕ್ಬೋದು, ಬಟ್ ಹಾಕ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಈಗ ಮಾಡ್ತೀವಿ ಅಂದ್ರೆ ಹಾಕ್ಕೋರಿ. ಅಕಸ್ಮಾತ್ ಸ್ವಲ್ಪ ಲೇಟ್ ಆತಂದ್ರೆ ಆ ಈರುಳ್ಳಿ ಏನಾಗುತ್ತೆ, ನೀರು ಬಿಟ್ಕೊಳ್ಳುತ್ತೆ. ಈ ಸ್ಟಫಿಂಗ್ ನೀರಾಗುತ್ತೆ. ಅಂದರೆ ನೀರಿನ ಅಂಶ ಬಂದಾಗಲೇ ನೀವು ಏನು ಸ್ಟಫಿಂಗ್ ಮಾಡಿರ್ತೀರಿ, ಅಕಸ್ಮಾತ್ ಮೆಣಸಿನ್ಕಾಯಿ ಸ್ಟಫಿಂಗ್ ಮಾಡಿ ಇಟ್ಟು ಒಂದು ಸ್ವಲ್ಪ ಭಾಳ ತಾದ ತಕ್ಷಣ ನೀರು ಬಿಟ್ಕೊಂಡ್ಬಿಡುತ್ತೆ. ನೀವು ಎಣ್ಣೆ ಒಳಗೆ ಬಿಟ್ಟಾಗ ಏನಾಗುತ್ತೆ, ಚಟ್ಪಟ್ ಅಂತ ಸಿಡಿಯಾಕೆ ನಿಲ್ಲುತ್ತೆ. ಹಾಗಾಗಿ ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡಿಲ್ಲ. ನೀವೇನಾರ ಉಳ್ಳಾಗಡ್ಡಿ ಪ್ರಿಯರು, ಈರುಳ್ಳಿ ಪ್ರಿಯರು ಆಗಿದ್ರಿ ಅಂತಂದರೆ ಆ್ಯಡ್ ಮಾಡ್ಕೊಳ್ರಿ, ಏನು ಪ್ರಾಬ್ಲಮ್ ಇಲ್ಲ. ಇಷ್ಟು ಕನ್ಸಿಸ್ಟೆನ್ಸಿ ಬರಬೇಕು. ಅಂದ್ರೆ ನಾವು ಸ್ಟಫಿಂಗ್ ಮಾಡೋಕೆ ಏನು ಹೂರ್ಣದ ಅಂದ್ರೆ ಹೋಳ್ಗೆ ಮಾಡ್ತೀವಲ್ಲ, ಆ ಹೂರ್ಣದ ಲೆಕ್ಕಕ್ಕೆ ಅದು ಆಲೂಗಡ್ಡೆ ಸ್ಟಫಿಂಗ್ ಬರಬೇಕು. ಈಗ ತೋರ್ಸಾಕತ್ತೀನಿ ನೋಡಿರಿ, ಹೆಂಗೆ ನಾವು ಕೊರೆದು ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿನ, ಆ ಮೆಣಸಿನ್ಕಾಯಿನ ಇಷ್ಟು ಡಾಲ ಮಾಡಿಕೊಂಡು ಏನಂತಂದ್ರೆ ನೀಟಾಗಿ ನಾವು ಮಾಡಿರೋ ಸ್ಟಫಿಂಗ್ನ ಅದ್ರೊಳಗೆ ತುಂಬ್ಕೋಬೇಕಾಗತ್ತೆ. ಆದಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ತುಂಬ್ಕೊಳ್ರಿ. ಆದಷ್ಟು ದಪ್ಪ ಮೆಣಸಿನ್ಕಾಯಿ ತೊಗೋರಿ. ಈ ಸ್ಟಫಿಂಗಿಗೆ ದಪ್ಪ ಮೆಣಸಿನ್ಕಾಯಿ ಇದ್ರೇ ನೀವು ಸ್ಟಫಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ತಿಳುವೈತು ಅಂತಂದ್ರೆ ಬರೋದಿಲ್ಲ. ಹಾಗಾಗಿ ದಪ್ಪ ಇರ್ತಕ್ಕಂಥ ಮೆಣಸಿನ್ಕಾಯಿ ತೊಗೋರಿ. ನೋಡಿರಿ, ಈ ರೀತಿ ತೊಗೊಂಡು ಒಳಗಡೆ ಆ ಸ್ಟಫಿಂಗ್ ಹಾಕಿ ಪ್ರೆಸ್ ಮಾಡ್ಕೊರಿ. ಮತ್ತೆ ಆ ಸಿಪ್ಪೆನೆಲ್ಲನೂ ನೀಟಾಗಿ ಪ್ರೆಸ್ ಮಾಡ್ಕೊರಿ. ಯಾಕಂದ್ರೆ ನಾವು ಹಿಟ್ಟೊಳಗೆ ಎದ್ದು ಎಣ್ಣೆಗೆ ಬಿಟ್ಟಾಗ ಹೊರಗಡೆ ಬರಬಾರ್ದು. ಹಾಗಾಗಿ ಈ ರೀತಿ ಒಳಗೆ ಸ್ಟಫಿಂಗ್ ಮಾಡ್ಕೊಂಡು ಪ್ರತಿಯೊಂದಕ್ಕೂ ನಾನು ಇನ್ನೊಂದು ತೋರ್ಸಾಕತ್ತೀನಿ. ಈ ರೀತಿ ಅಡಲ ಮಾಡ್ಕೊಳ್ರಿ. ನೀವೇನು ಕೊರೆದಿರ್ತೀರಲ್ಲ ಹಂಗೆ ಅಡಲ್ ಮಾಡ್ಕೊಂಡು ಮೆಣಸಿನ್ಕಾಯಿ ಒಳಗಿರೋ ಬೀಜನ ತೆಗ್ದಿಲ್ಲ, ಯಾಕಂದ್ರೆ ಖಾರ ಇಲ್ಲ. ನಾ ತೊಗೊಂಡಿರೋ ಮೆಣಸಿನ್ಕಾಯಿ ಖಾರ ಇದ್ದಿಲ್ಲ. ಹಂಗೆ ನಿಮಗೆ ಖಾರ ಅನಿಸುತ್ತಾ ಅಂತಂದ್ರೆ ತಗೊಂಬಿಡ್ರಿ. ಬೀಜ ಎಲ್ಲ ನೀಟಾಗಿ ತಗೊಂಡು ಆ ಸ್ಟಫಿಂಗ್ ಮಾಡೋಕ್ಕೂ ಭಾಳ ಅನುಕೂಲ ಆಗುತ್ತೆ. ಬೀಜ ಇರಲಿಲ್ಲ ಅಂತಂದರೆ ಇನ್ನೂ ಪ್ಲೇಸ್ ಇರುತ್ತಲ್ಲ, ಹಾಗಾಗಿ ನಾನಿಲ್ಲಿ ಖಾರ ಅಂದ್ರೆ ಭಾಳ ಖಾರ ಇರಲಿಲ್ಲ, ಹಂಗೆ ನಮಗೆ ನಡೀತಿತ್ತು. ನಾ ಬೀಜ ತೆಗ್ದಿಲ್ಲ. ನೀವು ಬೀಜ ಒಂದ್ಸರಿ ಕ್ಲೀನಾಗಿ ತಗೊಂಡ್ರು ಪರವಾಗಿಲ್ಲ, ಇನ್ನೂ ಸ್ಟಫಿಂಗ್ ಮಸ್ತ್ ಕೂಡ್ತೈತಿ. ಬಟ್ ಈ ಸ್ಟಫಿಂಗ್ ಮಾಡಿದಾಗ ಒಂದು ಸ್ವಲ್ಪ ನಿಧಾನವಾಗಿ ನೀವು ಅದನ್ನು ಒಳಗಡೆ ಹೋಗೋ ರೀತಿ ಒಳಗೆ ಸ್ಟಫಿಂಗ್ ಮಾಡಿಕೊಂಡು, ಇದೇನು ಹುಡುಗರು ಕೊಟ್ಟರು ತುಂಬಿಕೊಡ್ತಾರೆ ನಿಮ್ಗೆ, ಒಳಗಡೆ ಹೋಗುವಂಗೆ ರೀತಿ ಒಳಗೆ ತುಂಬಿಕೊಂಡು ಮೇಲ್ಗಡೆ ಏನು ಸಿಪ್ಪಿರುತ್ತಲ್ಲ ಮತ್ತೆ ಕ್ಲೋಸ್ ಮಾಡ್ಕೊಂಬಿಡ್ಬೇಕಾಗತ್ತೆ. ನೋಡಿ, ಈ ರೀತಿ ಒಳಗೆ ನಾ ಬೀಜ ತೆಗ್ದಿಲ್ಲ, ನೀವು ತಗೋಬೋದು ಬೀಜನ. ಯಾಕಂದ್ರೆ ನಾವು ಖಾರ ತಿನ್ನೋಕೆ ಉತ್ತರ ಕರ್ನಾಟಕದಲ್ಲಿ ಭಾಳ ಅಂದ್ರೆ ಭಾಳ ಇಷ್ಟ ನಮಗೆ. ಎಲ್ಲಿ ಖಾರ ಸಿಗುತ್ತಂದ್ರೆ ಅದನ್ನೇ ನಾವು ತೆಗಿಯೋಕೆ ಹೋಗಂಗಿಲ್ಲ, ಒಟ್ಟು ತಿನ್ನೋದು ಅದನ್ನು. ಹಂಗೆ ನಾ ತೆಗ್ದಿಲ್ಲ, ನೀವು ತಗೋರಿ. ಆದಷ್ಟು ನೀವು ಸ್ಟಫಿಂಗ್ನ ಜಾಸ್ತಿ ಮಾಡ್ಕೋರಿ. ಎಕ್ಸ್ಟ್ರಾ ಹಿಂಗೆ ನೀವೇನು ಈ ರೀತಿ ಫೋಲ್ಡ್ ಮಾಡಿದಾಗ ಎಕ್ಸ್ಟ್ರಾ ಬರುತ್ತಲ್ಲ ಅದನ್ನು ತಗೊಂಬಿಡ್ರಿ. ಮೇಲ್ಗಡೆ ನೋಡಿ, ಈ ರೀತಿ ಒಳಗೆ ನೀವು ತಗೋಬೇಕಾಗುತ್ತೆ. ಈಗ ಎಲ್ಲ ಮೆಣಸಿನ್ಕಾಯಿನೂ ನಾನು ಸ್ಟಫಿಂಗ್ ಮಾಡಿಟ್ಕೊಂಡಿದ್ದೆ. ಇದು ಉಳಿತು, ಸ್ಟಫಿಂಗ್ ಏನೈತಲ್ಲ ಆಲೂಗಡ್ಡೆದು ಉಳಿತಂತೇನು ಚೆಲ್ಲೋ ಹಾಗಿಲ್ಲ. ಇದನ್ನು ನಾಳೆ ನೀವು ನೈಟು ಅಥವಾ ಯಾವಾಗಾದರೂ ಇದನ್ನು ಪರಾಟ ಮಾಡ್ಕೊಳ್ಬೋದು. ಆಲೂಗಡ್ಡೆ ಪರಾಟಕ್ಕೆ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಮತ್ತೇನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಅದನ್ನು ಹಾಕಿ ಮಾಡಿದ್ರು ಮಸ್ತಾಗಿರುತ್ತೆ. ಈ ಹಿಟ್ಟು ನೆಂದಿತ್ತು. ಈಗ ಅಜ್ವಾನನ್ನು ಈ ರೀತಿ ಕ್ರಷ್ ಮಾಡಿರಿ, ತಿಕ್ಕಿ ಹಾಕ್ಕೋರಿ. ತಿಕ್ಕಿದಾಗ ಘಮ ಬಿಡುತ್ತಲ್ಲ, ಆ ಘಮ ಬರೋವರೆಗೂ ಸರಿಯಾಗಿ ತಿಕ್ಕಿ ಆಮೇಲೆ ನೀವು ಹಿಟ್ಟಿಗೆ ಹಾಕ್ಕೊಂಡು ಇನ್ನೊಂದು ಸರಿ ಚೆಂದ ಕಲಿಸ್ಕೋಬೇಕಾಗುತ್ತೆ. ಅಜ್ವಾನ ಹಾಕ್ಕೋರಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ, ಸ್ಕಿಪ್ ಮಾಡಬೇಡ್ರಿ. ಯಾಕಂದ್ರೆ ನಿಮ್ಗೆ ಗ್ಯಾಸ್ ಆಗೋದಿಲ್ಲ. ಅದ್ರೊಳಗೆ ಮತ್ತು ಜೋಳದ ಹಿಟ್ಟು ಹಾಕಿವಲ್ಲ, ಅಲ್ಲಿ ಕೂಡ ನಿಮ್ಗೆ ಗ್ಯಾಸ್ ಅನ್ನೋದು ಆಗಂಗಿಲ್ಲ. ಅಜ್ವಾನ ಹಾಕ್ಕೊಂಡು ಈಗ ನೀಟಾಗಿ ಕಲಿಸ್ಕೊರಿ. ಇನ್ನೊಂದು ಸರಿ ನೀಟಾಗಿ ನೀವು ಹಿಟ್ಟನ್ನ ಕಲಿಸ್ಕೊಳ್ರಿ. ನೀವು ಇದಕ್ಕೆ
ಇನ್ನೊಂದು 2 ಸ್ಪೂನು ಕಾದಿರುತ್ತಲ್ಲ ಎಣ್ಣೆ, ಅಲ್ಲಿ ಒಂದು ಸೀಕ್ರೆಟ್, ಕಾದಿರೋ ಎಣ್ಣೆನೂ ಹಾಕ್ಕೊಳ್ಬೋದು. ನಾ ಹಾಕ್ಕೊಂಡಿಲ್ಲ. ನೀವು ಹಿಟ್ಟು ಹಾಕಿದ್ರಲ್ಲ, ಕಾದಿರೋ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲ ಹಿಟ್ಟು ಹಾಕಿಲ್ಲ ಅಂತನ್ನೋರು ಕಾದಿರೋ ಎಣ್ಣೆ ಹಾಕ್ಕೋರಿ. ಈಗ ನೋಡಿರಿ, ಸ್ಟಫಿಂಗ್ ರೆಡಿಯಾಗಿರ್ತಕ್ಕಂಥ ಮೆಣಸಿನ್ಕಾಯಿ ಇತ್ತಲ್ಲ, ಸ್ಟಫಿಂಗ್ ಈ ರೀತಿ ಒಳಗೆ ಸ್ಟಫ್ ಮಾಡ್ಕೊರಿ. ಬರೀ ಈ ಮೆಣಸಿನ್ಕಾಯಿ ಅಲ್ಲ, ಕ್ಯಾಪ್ಸಿಕಮ್ ತೊಗೊಂಡು ನೀವು ಈ ಸ್ಟಫಿಂಗ್ ಮಿರ್ಚಿ ಮಾಡ್ಬೋದು. ಈಗ ಒಂದು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೆ, ಕಡಾಯಿ ಕಾದಿತ್ತು, ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆನ ಒಂದು ಸ್ವಲ್ಪ ಜಾಸ್ತಿನ ಹಾಕ್ಕೋರಿ, ಕಡಿಮೆ ಹಾಕ್ಕೊಂಡು ನೀವು ಬೇಯಿಸೋಕೆ ಹೋಗ್ಬೇಡ್ರಿ. ಎಣ್ಣೆ ಎಷ್ಟು ಆಗುತ್ತೆ ಅಷ್ಟು ಸ್ವಲ್ಪ ಜಾಸ್ತಿ ಇರಲಿ. ಒಟ್ಟೊಳಗೆ ನಾವು ಹಾಕೋ ಮಿರ್ಚಿ ಎಣ್ಣೆ ಒಳಗೆ ಮುಳುಗಬೇಕು. ಇಲ್ಲ ಅಂತಂದ್ರೆ ಅರೆ ಬರೆ ಒಂದು ಕಡೆ ಬೆನೀತು ಇನ್ನೊಂದು ಕಡೆ ಬೆನಿಯಂಗಿಲ್ಲ. ಹಂಗೆ ಟೈಮ್ ಭಾಳ ಸುಮ್ಮನೆ ಲಾಸ್ ಆಗುತ್ತೆ. ಹಂಗೆ ನಾವು ಎಷ್ಟೆಷ್ಟು ಎಣ್ಣೆನ ಕಡಿಮೆ ಹಾಕಿದ್ದು ಬೆನ್ಸಕ್ಕೆ ಹೋಗ್ತೀವಿ, ಅಷ್ಟು ಬೇಗ ಆವಿಯಾಗಿನೂ ಹೋಗುತ್ತೆ ಒಂದು ಸ್ವಲ್ಪ 4 ಭಾಗ. ಹಾಗಾಗಿ ಮೊದಲು ಒಂದು ಸ್ವಲ್ಪ ಜಾಸ್ತಿ ಹಾಕೋರಿ. ಹಂಗೆ ಎಣ್ಣೆನ ಒಂದು ಸರಿ ಚೆಕ್ ಮಾಡ್ಕೊರಿ ಕಾದೈತೇನ ಅಂತಂದು. ಹೈ ಫ್ಲೇಮ್ ಇಟ್ಟು ಕಾಯಿಸಿ ಆಮೇಲೆ ನೀವು ಈಗೇನು ಬಿಡ್ತಿರ್ತಿರಲ್ಲ, ಈ ಟೈಮ್ ಒಳಗೆ ಹೈ ಫ್ಲೇಮ್ ಇರಲಿ. ಆದರೆ ಆಮೇಲೆ ನೀವು ಮೀಡಿಯಮ್ ಫ್ಲೇಮಿಗೆ ತೊಗೊಂಬಂದು ಮಿರ್ಚಿನ ಕರಿಬೇಕಾಗುತ್ತೆ. ಈ ರೀತಿ ಒಳಗೆ ಅಂದ್ರೆ ಇಲ್ಲಿ ಮೇನ್ ಏನಂದ್ರೆ ಆ ಸ್ಟಫಿಂಗ್ ಹಿಟ್ಟು ಅದ್ರ ಮುಚ್ಕೋಬೇಕು, ಆ ಸ್ಟಫಿಂಗ್ ಮುಚ್ಕೋಬೇಕು. ಒಂದು ಸೈಡ್ ತೆರೆದಿರ್ಬೇಕು. ಮೆಣಸಿನ್ಕಾಯಿ ಬೆನಿಬೇಕಲ್ಲ, ಆ ರೀತಿ ಒಳಗೆ ಸ್ಟಫಿಂಗ್ ಮುಚ್ಕೊಳ್ಳೋ ಹಂಗೆ ಹಿಟ್ಟೊಳಗೆ ಮುಳುಗಿಸ್ರಿ. ನೀವು ಎಲ್ಲ ಮುಳುಗಿತ್ತು ಅಂತಂದ್ರೆ ಆ ಏನು ಬೌಲ್ ಇರ್ತಲ್ಲ ಅದ್ರ ದಡಕ್ಕೆ ಹಿಂಗೆ ಎಳೆದು ಬಿಟ್ರಿ ಅಂದ್ರೆ ಮೆಣಸಿನ್ಕಾಯಿ ಓಪನ್ ಆಗುತ್ತೆ. ಆ ರೀತಿ ಒಳಗೆ ನೀವು ಹಾಕ್ಕೊಂಡ್ರಿ ಅಂತಂದ್ರೆ ನಾನು ನಿಮಗೆ ತೋರಿಸ್ತೀನಿ. ಆ ರೀತಿ ಹಾಕ್ಕೊಂಡ್ರಿ ಅಂದ್ರೆ ಒಂದು ಭಾಗ ಮೆಣಸಿನ್ಕಾಯಿ, ಬಟ್ ಸ್ಟಫಿಂಗಿಂದು ಓಪನ್ ಇರಬಾರ್ದು. ಸ್ಟಫಿಂಗಿನ ಮೇಲ್ಗಡೆ ಎಲ್ಲ ಹಿಟ್ಟಿರಬೇಕು. ಸ್ಟಫ್ ಮಾಡಿರಲ್ಲ, ಓಪನ್ ಇರುತ್ತಲ್ಲ ಮೆಣಸಿನ್ಕಾಯಿ, ಕ್ಲೋಸ್ ಇರುತ್ತಲ್ಲ, ಆ ಮೆಣಸಿನ್ಕಾಯಿ ಭಾಗ ತೆರ್ಕೊಂಡಿರ್ಬೇಕು. ಇಲ್ಲಿ ತೋರ್ಸಾತೀನಿ ನೋಡ್ರಿ, ಆ ರೀತಿ ಒಳಗೆ ಇರಬೇಕು. ಅಂದ್ರೆ ಆ ಮೆಣಸಿನ್ಕಾಯಿನೂ ಪೂರ ಬೆಂದ್ಕೊಳ್ಳುತ್ತೆ. ನೀವು ಸ್ಟಫಿಂಗಿಂದ ಏನಾದರೂ ಇತ್ತು ಓಪನ್ ಆಗಿಬಿಡ್ತು ಅಂತಂದ್ರೆ ಎಣ್ಣೆ ಒಳಗೆ ಬಿಟ್ಕೊಂಡು ಬಿಡುತ್ತೆ. ಹಾಗಾಗಿ ಮೊದಲು ಪ್ರಿಫರೆನ್ಸ್ ಎಲ್ಲಿ ಕೊಡ್ರಿ ಅಂತಂದ್ರೆ, ನೀವು ಹಿಟ್ಟೊಳಗೆ ಎದ್ದ ಮುಂದೆ ನಾವೇನು ಸ್ಟಫ್ ಮಾಡಿದ್ವಲ್ಲ ಆ ಭಾಗನ ಮೊದಲು ಮುಳುಗಿಸ್ರಿ. ನೋಡಿರಿ, ಆ ಭಾಗ ಮೊದಲು ಮುಳುಗಿಸ್ಕೊಂಡು ಆ ಹಿಂದ್ಗಡೆ ಭಾಗ ಒಂದು ಸ್ವಲ್ಪ ಹಿಂಗೆ ಹಂಚಿಗೆ ನೀವು ಎಳೆದ್ರಿ ಅಂತಂದ್ರೆ ಓಪನ್ ಆಗಿರುತ್ತೆ. ಅದು ನೀಟಾಗಿ ಬೆಂದ್ಕೊಳತ್ತೆ. ಮೆಣಸಿನ್ಕಾಯಿ ತಿನ್ನೋ ಮುಂದೆ ನೀಟಾಗಿ ಬೆಂದ್ಕೊಳತ್ತೆ ಅಷ್ಟೇ. ನೋಡಿ, ಈ ರೀತಿ ಒಳಗೆ ಎಳೆದ್ಬಿಟ್ಟು ಬಿಟ್ಕೋಬೇಕಾಗುತ್ತೆ. ಮೀಡಿಯಮ್ ಫ್ಲೇಮ್ ಒಳಗಿರಲಿ. ಹೈ ಫ್ಲೇಮ್ ಒಳಗಿತ್ತು ಅಂತಂದ್ರೆ ಜಲ್ದಿನ ಕೆಂಪಾಗಿಬಿಡುತ್ತೆ ನಿಮ್ಮ ಮಿರ್ಚಿ. ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕರ್ಕೋಬೇಕಾಗುತ್ತೆ. ನಾನಿಲ್ಲಿ ತೋರ್ಸಕತ್ತೀನಿ ನೋಡ್ರಿ. ಹಂಗೆ ಈಗ ಕರಿಯೋ ಮುಂದೆ ಭಾಳ ಅಂದ್ರೆ ಪ್ಲೇಸ್ ಇರ್ಲಾರ್ದಂಗೆ ಬಿಟ್ಕೊಳಕ್ಕೆ ಹೋಗ್ಬೇಡ್ರಿ ಮಿರ್ಚಿನ. ಯಾಕಂದ್ರೆ ಒಂದಕ್ಕೊಂದು ಅಂಟ್ಕೊಂಡು ಚೆಂದಾಗಿ ಬೆನೆಯಂಗಿಲ್ಲ. ಒಂದು 2 ದೊಡ್ಡ ಕಡಾಗಿ ಇತ್ತು ಅಂತಂದ್ರೆ ಒಂದು 3-4 ಹಾಕ್ಕೋರಿ. ನನ್ನ ಹಂಗೆ ಏನಾರ ಸಣ್ಣದಿತ್ತು ಅಂತಂದ್ರೆ ಅದು 2-3, ಭಾಳ ಪ್ಲೇಸ್ ಇತ್ತು ಅಂತಂದ್ರೆ 4 ಅಷ್ಟು ಹಾಕ್ಕೋರಿ. ಭಾಳ ಮೆಗ ಹಾಕಿದ್ರಿ ಅಂದ್ರೆ ಕರಿಯಂಗಿಲ್ಲ. ನೋಡ್ರಿ, ಒಂದು ಉಳಿಯುತ್ತೆ ಅನ್ನೋದಕ್ಕೋಸ್ಕರ 4 ಹಾಕಿದೆ, ಅಂಟ್ಕೊಳಕ್ಕೆ ಶುರು ಆಗ್ತಾವೆ. ಹಾಗಾಗಿ ಆದಷ್ಟು ನೋಡ್ಕೊಂಡು ಪ್ಲೇಸ್ ಇರೋ ಹಂಗೆ ಬಿಟ್ಕೊಂಡು ನೀವು ಕರ್ಕೋಬೇಕಾಗುತ್ತೆ. ನಾವು ಏನು ಮಾಡ್ತಿರ್ತೀವಲ್ಲ ಅವಸರ ಮಾಡೋಕೆ ಹೋಗ್ಬೇಡ್ರಿ. ಒಂದ್ಸರಿ ನಿಮ್ಗೆ ಇಷ್ಟ ಕರೆದಿತ್ತು ಅಂದ್ರೆ ಅರೆ ಬರೆ ಈ ರೀತಿ ಒಳಗೆ ತಗೊಂಬಿಡ್ರಿ. ತೆಗೆದಿಟ್ಟುಕೊಂಡು ಆಮೇಲೆ ಮತ್ತೆ ಆ್ಯಡ್ ಮಾಡ್ಕೊಂಡು, ಈಗ ಅಂಗಡಿ ಒಳಗೆ ಹಂಗೆ ಮಾಡ್ತಿರ್ತಾರೆ. ಒಂದು ಸರಿ ಅರೆ ಬರೆ ಬೆನೆಸಿ ತೆಗಿತಾರೆ, ಆಮೇಲೆ ಮತ್ತೊಂದು ಸರಿ ಹಾಕಿ ನೀಟಾಗಿ ಬೆನೆಸ್ಕೊಳ್ತಾರೆ. ಈಗ ನಂದೇನೋ ಬೆಂದಿತ್ತು, ಹಾಗಾಗಿ ತೆಗೆದಿಟ್ಕೊಳಕತ್ತೀನಿ. ಒಂದು ಪ್ಲೇಟಿಗೆ ಸರ್ವ್ ಮಾಡೀನಿ. ನೋಡಿರಿ, ಆರಾಮಾಗಿ ಮೆಣಸಿನ್ಕಾಯಿ ಯಾಕೆ ನಾನು ಹಂಗೆ ಹಾಕಂದೆ ಅಂತಂದ್ರೆ ಈ ರೀತಿ ಬೆನ್ಕೋಬೇಕು. ಮೆಣಸಿನ್ಕಾಯಿ ಒಳಗೆ ಹಾಕಿರೋ ಮೆಣಸಿನ್ಕಾಯಿ, ಹಿಟ್ಟೊಳಗಿರ್ತಕ್ಕಂಥ ಮೆಣಸಿನ್ಕಾಯಿ ಹಿಂಗೆ ಬೆನ್ಕೋಬೇಕು. ಹಿಂಗೆ ಬೆನ್ಕೋಬೇಕಂದ್ರೆ ನಾ ಹೇಳಿರೋ ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ಈ ರೀತಿ ಒಳಗೆ ಬೆನ್ಕೊಂಡಿರುತ್ತೆ. ಎಲ್ಲೂ ಆಲೂಗಡ್ಡೆ ಸ್ಟಫಿಂಗ್ ಹೊರಗೆ ಬಂದಿಲ್ಲ, ಯಾಕಂದ್ರೆ ಹಿಟ್ಟೊಳಗೆ ಕವರ್ ಆಗಿರುತ್ತದೆ. ಈಗ ತೆಗೆದು ತೋರಿಸ್ತೀನಿ, ಒಂದು ಒಡೆದು ತೋರಿಸ್ತೀನಿ ನಿಮಗೆ ಹೆಂಗಿರುತ್ತಾ ಅಂತಂದು. ನೋಡಿ, ಅಲ್ಲಿ ಕಾಣಿಸ್ತಿದೆ ನೋಡಿರಿ. ಆ ಸ್ಟಫಿಂಗ್ ಒಳಗಡೆ ಹಂಗೆ ಕುಂತಿರ್ಬೇಕು. ಜಸ್ಟ್ ನಾವು ಯಾವಾಗ ಕಡ್ಕೊಂಡು ತಿಂತೀವಿ ಅವಾಗಷ್ಟೇ ಬಾಯಿಗೆ ಬಂದಿರಬೇಕು. ಭಾಳ ಅಂದ್ರೆ ಭಾಳ ಮಸ್ತಾಗಿರುತ್ತೆ. ಯಾಕಂದ್ರೆ ಮತ್ತು ಎಣ್ಣೆ ಒಳಗೆ ಹಬೆ ಒಳಗೆ ಬೆಂದ್ಕೊಂಡಿರುತ್ತೆ. ಅದು ಭಾಳ ರುಚಿ ಬರ್ತಿರ್ತೈತಿ. ಒಂದ್ಸರಿ ಮಾಡಿ ನೋಡಿರಿ ಈ ರೀತಿ ಒಳಗೂ. ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಕೆಚಪ್ ಜೊತೆ ಸರ್ವ್ ಮಾಡಿ ತೋರ್ಸಾಕತ್ತೀನಿ ನಿಮಗೆ. ನೀವು ಒಂದ್ಸರಿ ಹಂಗೆ ಒಂದು ಸ್ವಲ್ಪ ಮೇಲೆ ನಿಮಗೆ ಇನ್ನೊಂದು ಚೂರು ಟೇಸ್ಟ್ ಬೇಕಪ್ಪ ಅಂತಂದ್ರೆ ಆಲ್ರೆಡಿ ಉಪ್ಪು ನೋಡಿ ಹಾಕ್ಕೊಂಡಿರ್ತೀರಿ ನೀವು. ಆ ಸ್ಟಫಿಂಗಿಗೂ ನೋಡಿ ಹಾಕೋರಿ, ಹಂಗೆ ಈ ಮಿರ್ಚಿ ಹಿಟ್ಟಿಗೂ ನೋಡಿ ಹಾಕೋರಿ. ಹಂಗೆ ಮೇಲ್ಗಡೆ ಒಂದು ಸ್ವಲ್ಪ ಗರಂ ಮಸಾಲನ ಪೌಡ್ರನ್ನ ಹಾಕ್ಕೊಂಡೆ. ಈಗೇನು ನಾನು ಮಾಡಿಟ್ಟಿದ್ನಲ್ಲ ಮಿರ್ಚಿನ ಕಟ್ ಮಾಡಿ ಇಟ್ಕೊಂಡೀನಿ. ಕಟ್ ಮಾಡಿ ಇಟ್ಕೊಂಡಾಗ ತಿನ್ನೋಕ್ಕಿನ್ನೂ ಅನುಕೂಲ ಆಗುತ್ತೆ. ನೋಡಿರಿ, ಈ ರೀತಿ ಒಳಗೆ ಸ್ಟಫಿಂಗ್ ಒಳಗಡೆ ಇರುತ್ತೆ. ಇದನ್ನು ತೊಗೊಂಡು ಕೆಚಪ್ ಇರಲಿಲ್ಲ ಅಂದರೂ ತಿನ್ಬೋದು. ಜಸ್ಟ್ ನಾನು ಹಿಂಗೆ ತೋರ್ಸಾತೀನಿ. ಕೆಚಪ್ ಜೊತೆ ಹಚ್ಕೊಂಡು ತಿಂದ್ರಿ ಅಂದ್ರೆ ಭಾಳ ಟೇಸ್ಟಿಯಾಗಿರುತ್ತೆ. ನಮ್ಮ ಈ ಗದಗ ಸೈಡ್ ಅಂತೂ ಹೊರಗೆ ಹೋದ್ವಿ ಅಂತಂದ್ರೆ ಈ ಮಿರ್ಚಿದ ಒಂದು ಜಾತ್ರೆ ಅನ್ನೋ ರೀತಿ ಒಳಗಿರುತ್ತೆ. ಅದು ಬಿಸಿಲಿರಲಿ ಏನೇ ಇರಲಿ. ಐ ಹೋಪ್ ಇವತ್ತು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೈತಿ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಒಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು.